ಹೆಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೆಂಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಎರಡು ಪ್ರಶ್ನೆಗೆ ನಾನು ಉತ್ತರ ಕೊಟ್ಬಿಡ್ತೀನಿ. ಮೊದಲನೇದಾಗಿ ನೀವು ಬರೀ ರೆಸಿಪೀಸ್ಗಳನ್ನ ತೋರಿಸ್ತಾ ಇದ್ದೀರಾ ಅಂತ ಅಂದ್ರಿ. 95% ಇನ್ನು ಮುಂದೆ ಈ ಚಾನಲಲ್ಲಿ ರೆಸಿಪಿಗಳ ವಿಡಿಯೋಗಳನ್ನೇ ನಾನು ಫೋಕಸ್ ಮಾಡ್ತಾ ಇದ್ದೀನಿ. ಒಂದು ಆರೋಗ್ಯ ಅನ್ನೋದಷ್ಟೇ ನನ್ನ ತಲೆನಲ್ಲಿರೋದು. ನನಗೇನು ಗೊತ್ತಿದೆ ಅಥವಾ ನಾನೇನು ಅರ್ಥ ಮಾಡ್ಕೊತೀನಿ ಅಥವಾ ನಾನೇನು ತಿಂತೀನಿ, ಬಿಕಾಸ್ ಬೇಕಾಗತ್ತೆ ಒಳ್ಳೆ ಊಟ ಮಾಡೋದು, ಒಳ್ಳೆ ಆರೋಗ್ಯನ ಮೇಂಟೈನ್ ಮಾಡೋದು. ಇವತ್ತಿನ ದಿನಕ್ಕೆ, ಇವತ್ತಿನ ನಮ್ಮ ಈಟಿಂಗ್ ಹ್ಯಾಬಿಟ್ಸ್ಗೆ, ಲೈಫ್ ಸ್ಟೈಲಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಈ ಚಾನಲ್ನ ಒಂದೊಳ್ಳೆ ರೀತಿಯಲ್ಲಿ ತೊಗೊಂಡು ಹೋಗೋಣ ಅನ್ನೋ ಕಾರಣಕ್ಕೆ ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್ ಏನಿರುತ್ತೆ ಅದೆಲ್ಲ 95% ಅಡುಗೆ ರಿಲೇಟೆಡೇ ಇರುತ್ತೆ, ಅಥವಾ ರೆಸಿಪೀಸ್ ರಿಲೇಟೆಡ್ ಇರುತ್ತೆ, ಅಥವಾ ಹೆಲ್ತ್ ರಿಲೇಟೆಡ್ ಟಾಪಿಕ್ಸ್ಗಳನ್ನ ಮಾತ್ರ ನಾನು ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎರಡನೇದು, ನಾನು ಪ್ರೋಟೀನ್ ಹಾಕಿದ ಮೇಲೆ ಅಥವಾ ಪ್ರೋಟೀನ್ ಪೌಡರ್ನ ತೋರಿಸಿ ಆದಮೇಲೆ ಒಂದು ಪೇಯ್ಡ್ ಪ್ರಮೋಷನ್ ಅಂತ ಅಂದರೆ ಇದು ಪೇಯ್ಡ್ ಪ್ರಮೋಷನ್ ಅಲ್ಲ. ಪೇಯ್ಡ್ ಪ್ರಮೋಷನ್ ಅಂತ ಬಂದಾಗ ನಿಮ್ಗೆ ಎಲ್ಲೋ ಒಂದು ಕಡೆಗೆ ಪೇಯ್ಡ್ ಪ್ರಮೋಷನ್ ಅಂತ ಕಾಣುತ್ತೆ, ಅಥವಾ ಆ್ಯಡ್ ಅಂತ ಹಾಕಿರ್ತೀವಿ, ಏನಾದರೂ ಇರುತ್ತೆ. ಸೊ ದ್ಯಾಟ್ ಈಸ್ ಯೋರ್ ಹಿಂಟ್, ಅದು ಪೇಯ್ಡ್ ಪ್ರಮೋಷನ್ ಅಂತ. ಇದು ನಾನೇ ನನ್ನ ಸ್ವಂತ ದುಡ್ಡಿಂದ ತೊಗೊಂಡಿರುವಂಥ ಪ್ರೋಟೀನ್ ಪೌಡರ್, ಆ್ಯಂಡ್ ಅದನ್ನು ನಾನು ತೊಗೋತೀನಿ. ನಾನು ಯಾವುದೇ ನನ್ನ ವೀಡಿಯೋದಲ್ಲಿ ಎಲ್ಲೂ ಹೇಳಿಲ್ಲ ನೀ ಪ್ರೋಟೀನ್ ಪೌಡರ್ ತೊಗೊಳ್ಳೇಬೇಕು, ತೊಗೊಳ್ಳಿಲ್ಲ ಅಂತ ಅಂದರೆ ಆಗೋದೇ ಇಲ್ಲ ಅಂತ ನಾನು ಹೇಳಿಲ್ಲ. ನನಗೆ ಬೇಕು, ನಾನು ತೊಗೊಳ್ತೀನಿ. ಆ್ಯಂಡ್ ಅದನ್ನು ಹಾನೆಸ್ಟಾಗೆ ನಿಮ್ಮ ಮುಂದೆ ಓಕೆ ನಾನು ಇದನ್ನು ತೊಗೊಳ್ತಾ ಇದ್ದೀನಿ, ಇದನ್ನು ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಎಸ್, ಅದೊಂದು ಕ್ಲಾರಿಟಿ. ಅದಾದಮೇಲೆ ನಾನು ತರಕಾರಿ ತಿನ್ನಲ್ಲ, ಕಾಳುಗಳು ತಿನ್ನಲ್ಲ, ಸೊಪ್ಪು ತಿನ್ನಲ್ಲ ಅಂತ ಒಂದಷ್ಟು ಜನ ಅಂದ್ಕೊಂಡಿದ್ದಾರೆ. ಬಟ್ ನಾನು ತೋರಿಸಿರೋದು ಇನ್ನೊಂದು ಐತಿ 3 ರೆಸಿಪಿ ಅನ್ಸುತ್ತೆ, ಅದರಲ್ಲೆಲ್ಲೂ ತರಕಾರಿ ನಂಗೆ ಆ್ಯಡ್ ಮಾಡೋಕ್ಕಾಗಿರಲಿಲ್ಲ. ವಾರದಲ್ಲಿ ನಾನು ಎಲ್ಲ ಥರದ ತರಕಾರಿಗಳನ್ನ ಪ್ರತಿದಿನ ತಿನ್ನುವಂಥ ಪ್ರಯತ್ನ ಅಂತೂ ಖಂಡಿತ ಮಾಡ್ತೀನಿ. ಅಟ್ಲೀಸ್ಟ್ ಒಂದು ತರಕಾರಿ ಒಂದು ದಿನಕ್ಕೆ ತಿಂದೇ ತಿಂತೀನಿ, ಅಥವಾ ಒಂದು ಹಣ್ಣು ಅಥವಾ 2 ಹಣ್ಣು ತಿಂತೀನಿ. ವಾರದಲ್ಲಿ ಒಂದು 3-4 ಸಲ ಸೊಪ್ಪಿನ ಪಲ್ಯನೋ ಅಥವಾ ಪಾಲಕ್ಕೋ ಯಾವುದೋ ಒಂದು ರೀತಿಯಲ್ಲಿ ಅದನ್ನು ಎಲ್ಲಾದರೂ ಒಂದು ಕಡೆಗೆ ಆ್ಯಡ್ ಮಾಡಿ ನಾನು ತಿಂತೀನಿ. ಸೊ ನಂಗೆ ಮಧ್ಯಾಹ್ನ ಏನಂತ ಅಂದರೆ ಅಡುಗೆಗೆ ಸ್ವಲ್ಪ ಟೈಮ್ ಹಿಡಿಯೋದು. ಯಾಕಂದರೆ ಮಧ್ಯಾಹ್ನ ಅಡುಗೆ ಮಾಡಿಕೊಂಡ್ರೆ ಮಧ್ಯಾಹ್ನಕ್ಕೆ ರಾತ್ರಿಗೆ 2 ಟೈಮ್ಗೆ ಸೇರಿ ಮಾಡೋದ್ರಿಂದ ನಂಗೊಂದು ಅಟ್ಲೀಸ್ಟ್ 1.5 ಗಂಟೆ ಅಡುಗೆಗೆ ಅಂತಲೇ ಎತ್ತಿಟ್ಬಿಡ್ತೀನಿ. ಆ್ಯಂಡ್ ಸೊ ಇವತ್ತು ನಾನು ಸೊಪ್ಪಿನ ಪಲ್ಯ ಅಂತ ಅಂತಿದ್ದೀನಿ, ತರಕಾರಿ ಪಲ್ಯ ಮಾಡ್ಕೊತಾ ಇದ್ದೆ. ಹಾಗಾಗಿ ನಂಗನ್ನಿಸ್ತು ಈ ಸಿಂಪಲ್ ತರಕಾರಿ ಪಲ್ಯ ಒಂದು ಹೊತ್ತಿಗೆ ಮಾಡಿಕೊಂಡ್ರೆ, ಅದೇ ಒಂದೇ ಸಲಕ್ಕೆ ಪ್ರಿಪೇರ್ ಮಾಡಿ ಮಾಡಿಕೊಂಡ್ರೆ 2 ಹೊತ್ತಿಗಾಗತ್ತೆ. ತುಂಬ ಫಿಲ್ಲಿಂಗ್ ಅಂತ ಅನಿಸುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ಸೊ ಹಾಗಾಗಿ ನಾನು ಯಾವ ಥರ ಮಾಡ್ಕೊತೀನಿ ಅಂತ ತೋರಿಸ್ತಾ ಇದ್ದೀನಿ. ಮೊದಲಾಗಿ ಆಲ್ರೆಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಆಯಿತಾ. ನಾನು ಏನು ಮಾಡ್ತೀನಿ, ನಂಗೆ ಈಸಿ ಅನ್ಸೋದೇನು ಅಂತಾನೆ ಎಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋತೀನಿ. ಮೊದಲಾಗಿ ನಾನು ಇಲ್ಲಿ ಎಲೆಕೋಸು ತೊಗೊಂಡಿದ್ದೀನಿ, ಬೀನ್ಸ್ ತೊಗೊಂಡಿದ್ದೀನಿ, 1 ಕ್ಯಾರೆಟ್, 1 ಬೀಟ್ರೂಟ್. ಬೀನ್ಸ್ ಬಂದುಬಿಟ್ಟು ಒಂದು 10 ಬೀನ್ಸ್ ತೊಗೊಂಡಿದ್ದೀನಿ. ಸೊ ಎಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ಬಿಡ್ತೀನಿ. ಅದೊಂದು ಸ್ವಲ್ಪ ಒಂದು 15 ನಿಮಿಷ ಏನಾದರೂ ತೊಗೊಳತ್ತೆ ಕಟ್ ಮಾಡ್ಕೊಳಕ್ಕೆ. ಜೊತೆಗೆ ಒಂಚೂರು ಕರಿಬೇವು ತೊಗೊಂಡಿದ್ದೀನಿ, ಆ್ಯಂಡ್ ಸ್ವಲ್ಪ ಶುಂಠಿನ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಹಸಿ ಅರಿಶಿನ ಬರುತ್ತಲ್ಲ, ಅರಿಶಿನದ ಕೊಂಬು ಸಿಗುತ್ತಲ್ಲ ಅಂಗಡಿಗಳಲ್ಲಿ, ಅದನ್ನು ಅಷ್ಟೇ ಒಂಚೂರು ತುರಿದಿಟ್ಕೊಂಡಿದ್ದೀನಿ. ಅದು ಮತ್ತು ಶುಂಠಿನ ಚೂರು ತುರಿದಿಟ್ಕೊಂಡಿದ್ದೀನಿ. ಸೊ ಇಷ್ಟೇ ಸಿಂಪಲ್. ನಾವು ಎಷ್ಟು ಸಣ್ಣದಾಗಿ ತರಕಾರಿನ ಕಟ್ ಮಾಡ್ಕೊತೀವಲ್ಲ ಅಷ್ಟು ಬೇಗ ಅಂದರೆ ಕುಕ್ಕಿಂಗ್ ಟೈಮ್ ಜಾಸ್ತಿ ಹಿಡಿಯಲ್ಲ, ಸ್ವಲ್ಪ ಬೇಗ ಆಗುತ್ತೆ. ಸಿಂಪಲ್ ಬಟ್ ತುಂಬ ಟೇಸ್ಟಿಯಾಗಿರುವಂಥ ತರಕಾರಿ ಪಲ್ಯ. ಇದೊಂಥರ ನನಗೆ, ನಾನು ರೈಸ್ ಎಷ್ಟು ತೊಗೋತೀನೋ ತರಕಾರಿ ಪಲ್ಯರು ಅಷ್ಟೇ ಇರುತ್ತೆ ಸಮಟೈಮ್ಸು. ಸೊ ಆ ಥರ ನನ್ನ ಊಟನ ನಾನು ಡಿವೈಡ್ ಮಾಡ್ಕೊಳ್ಳೋದು. ಬ್ಯಾಲೆನ್ಸ್ಡ್ ಮೀಲ್ ಒಂದು ನಂಗೆ ತಲೆಯಲ್ಲಿರೋದು, ರೈಸ್ ತಿನ್ನಬೇಕು ವಿಚ್ ಇಸ್ ಕಾರ್ಬ್. ಅದು ಚಪಾತಿನಾದ್ರು ತಿನ್ಬೋದು, ದೋಸೆ ತಿನ್ಬೋದು, ಇಡ್ಲಿ ತಿನ್ಬೋದು, ನವಣೆ ದೋಸೆ ತಿನ್ಬೋದು, ನವಣೆ ತಿನ್ಬೋದು, ಅದೆಲ್ಲ ಕಾರ್ಬ್ ಆಗುತ್ತೆ. ಅದಾದಮೇಲೆ ತರಕಾರಿಗಳು, ಜೊತೆಗೆ ಪ್ರೋಟೀನ್ ಸೋರ್ಸ್, ಚಿಕನ್ ಇರ್ಬೋದು, ಪನ್ನೀರ್ ಇರ್ಬೋದು, ಮೊಟ್ಟೆ ಇರ್ಬೋದು, ಏನು ಬೇಕಾದರೂ, ಸೋಯಾ ಚಂಕ್ಸ್ ಇರ್ಬೋದು. ಬಟ್ ನಂಗೆ ಸ್ವಲ್ಪ ಸೋಯಾ ಚಂಕ್ಸ್ ಒಂಚೂರು ಇಷ್ಟ ಆಗಲ್ಲ. ಸೊ ಹಾಗಾಗಿ ಪನ್ನೀರನ್ನ ನಾನು ಜಾಸ್ತಿ ತಿಂತೀನಿ ವೆಜಿಟೇರಿಯನ್ ಇರೋ ದಿನ. ಜೊತೆಗೆ 1 ಸ್ಕೂಪ್ ಪ್ರೋಟೀನ್ ಹಾಕ್ತೀನಿ ನಾನು, ನಂಗೆ ಬೇಕು ಪ್ರೋಟೀನು. ಸಮ್ಟೈಮ್ಸ್ ಸೌತೆಕಾಯಿ ತಿಂತೀನಿ, ಯಾಕಂದರೆ ಬಿಸಿಲಿರೋದ್ರಿಂದ ನಾವು ಚಿಕನ್ ಎಲ್ಲ ತಿನ್ನೋದ್ರಿಂದ ಈ ಥರ ಹೀಟಾಗಿ ಪಿಂಪಲ್ ಬರುತ್ತೆ. ಸೊ ಹಾಗಾಗಿ ಸೌತೆಕಾಯಿ ತಿಂತೀನಿ. ಅಷ್ಟೇ. ಮನೆಯಲ್ಲೇ ಮಾಡಿಟ್ಕೊಂಡಿರುವಂಥ ಮೆಣಸಿನ್ಕಾಯಿ ಪೇಸ್ಟ್, ಇದರಲ್ಲೊಂದು 10 ಕೆಂಪು ಮೆಣಸಿನ್ಕಾಯಿ ಇದೆ, 10 ಬ್ಯಾಡಿಗೆ ಮೆಣಸಿನ್ಕಾಯಿ ಇದೆ, 2 ನೆನೆಸಿಟ್ಟು ಮಿಕ್ಸಿ ಮಾಡ್ಕೊಂಡಿರೋದಷ್ಟೇ. ಇದನ್ನು ಯೂಸ್ ಮಾಡ್ಕೋತೀನಿ ಅಡುಗೆಗೆ. 1 ಟೀ ಸ್ಪೂನ್ ಎಣ್ಣೆ ಬಳಸ್ತಾ ಇದ್ದೀನಿ ಅಷ್ಟೇ. ಚೂರು ಕರಿಬೇವು, ಸಿಂಪಲ್. ಅದಕ್ಕೆ ಈಗ ಬೀನ್ಸ್ ಹಾಕೋತಾ ಇದ್ದೀನಿ, ಬೀಟ್ರೂಟ್,
ಕ್ಯಾರೆಟ್, ಕ್ಯಾಬೇಜ್. ಮಿಕ್ಸ್ ಮಾಡಿಕೊಂಡು ಉಪ್ಪೇನೂ ಹಾಕಿಲ್ಲ ನಾನು. ಒಂದು 2 ನಿಮಿಷ ಸ್ಟೀಮ್ ಆಗಬೇಕು, ಅಂದರೆ ಕ್ಲೋಸ್ ಮಾಡಿ ಕುಕ್ ಆಗಕ್ಕೆ ಬಿಡ್ತೀನಿ. 2 ನಿಮಿಷ ಆದಮೇಲೆ ಇದಕ್ಕೆ ಉಪ್ಪು, ಸ್ವಲ್ಪ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಬಿಟ್ಟು, ನೀರೇನೂ ಹಾಕೋಕ್ಕೆ ಹೋಗಲ್ಲ, ಹಾಗೆ ಕುಕ್ ಮಾಡ್ಕೋತೀನಿ ಲೋ ಫ್ಲೇಮಲ್ಲಿ. ಇದು ಒಂದು 2ರಿಂದ 3 ನಿಮಿಷ ಕುಕ್ಕಾಗಿದೆ. ಅದಕ್ಕೆ ಶುಂಠಿ, ಅರಿಶಿನ ಹಾಕ್ತಾಯಿದ್ದೀನಿ, ಕಲ್ಲುಪ್ಪು, ಜಸ್ಟ್ ಇಷ್ಟಷ್ಟೇ. ಆ ಫ್ಲೇವರ್ ಕೊಡುತ್ತೆ, ಸ್ವಲ್ಪ ಖಾರ ಅನಿಸುತ್ತೆ, ಚೆನ್ನಾಗಿ ಅನಿಸುತ್ತೆ. ಒಂದು 6ರಿಂದ 7 ನಿಮಿಷ ಲೋ ಫ್ಲೇಮಲ್ಲಿ ಲಿಡ್ನ ಮುಚ್ಚಿ, ಅಂದರೆ ಕವರ್ ಮಾಡಿ ಕುಕ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ನಾನಿನ್ನು ನೀರು ಬಳಸ್ತಿಲ್ವಲ್ಲ, ಸೊ ಲಿಡ್ನ ಕ್ಲೋಸ್ ಮಾಡಿದಾಗ ಅದೇ ಸ್ಟೀಮ್ ಬಂದು ಏನಾಗುತ್ತೆ, ಸ್ಟೀಮ್ ಬಿಟ್ಕೊಂಡು ನೀಟಾಗಿ ತರಕಾರಿ ಕುಕ್ ಆಗುತ್ತೆ. ಸೊ ಪಲ್ಯ ರೆಡಿ ಆಯಿತು. ಪಲ್ಯ ಈ ಥರ ಕಾಣಿಸ್ತದೆ. ಆಬ್ವಿಯಸ್ಲಿ ಬೀಟ್ರೂಟ್ ಹಾಕಿರೋದ್ರಿಂದ ಕಲರ್ ಈ ಥರ ಕಾಣುತ್ತೆ. ಆ್ಯಂಡ್ ನೆನ್ನೆದು ಸ್ವಲ್ಪ ಕಾಳು ಪಲ್ಯ, ಕಾಳು ಕಟ್ ಸಾರು, ಚೂರು ಅನ್ನ, ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ, ಆ್ಯಂಡ್ 5 ಮೊಟ್ಟೆ. ನನ್ನ ಮಧ್ಯಾಹ್ನದ ಊಟ ಇಷ್ಟಿರುತ್ತೆ. ನಾನು ಇಷ್ಟು ತಿಂತೀನಿ. ಇದರಲ್ಲೂ ಅಷ್ಟೇ ನೋಡಿ, ಅನ್ನ ತುಂಬ ಚೆನ್ನಾಗೇ ಇದೆ. ಒಂದು ಬೌಲಲ್ಲಿ ಅರ್ಧ ಬೌಲ್ ರೈಸ್ ತೊಗೊಂಡಿದ್ದೀನಿ, ಒಂದಷ್ಟು ಪಲ್ಯ, ಕಾಳಿನ ಪಲ್ಯ, ಮೊಟ್ಟೆ. ಸೊ ಎಸ್, ಈ ಥರ ನಾನು ಊಟ ಮಾಡೋದು. ಈ ಥರ ಪಲ್ಯ ಆಗಿದೆ. ಇದೊಂಥರ 2 ಟೈಮ್ ಮಾಡ್ಕೊತೀನಿ. ಅರ್ಧ ಡಿವೈಡ್ ಮಾಡ್ಕೊಂಡ್ಬಿಡ್ತೀನಿ, ಅರ್ಧ ಮಧ್ಯಾಹ್ನಕ್ಕೆ, ಅರ್ಧ ರಾತ್ರಿಗೆ ಅಂತ. ಸೊ ಎಸ್, ಈ ಥರ ಕಾಣುತ್ತೆ ನಾನು ತಿನ್ನುವಂಥ ಊಟ. ಸಮ್ಟೈಮ್ಸ್ ಅದೇ ನಾನ್ ವೆಜ್ ಇದ್ದಾಗ ಚಿಕನ್ ಇರುತ್ತೆ. ಇವತ್ತು ನಾನ್ ವೆಜ್ ಇಲ್ಲ, ಹಾಗಾಗಿ ಮೊಟ್ಟೆ ಅಷ್ಟೇ. ಸೊ ಎಸ್, ಇದಾಗಿತ್ತು ನಮ್ಮ ಬೀಟ್ರೂಟ್ ಪಲ್ಯ ಹೇಗೆ ಮಾಡೋದು ಅನ್ನೋ ಒಂದು ವಿಡಿಯೋ. ಇದರಲ್ಲಿ ಏನು ಎಲ್ಲರಿಗೂ ಗೊತ್ತಿರೋದೇ ಈ ಪಲ್ಯ, ಬಟ್ ಈ ಥರ ನಾನು ಬ್ಯಾಲೆನ್ಸ್ ಮಾಡ್ತೀನಿ ಊಟನ. ದಿಸ್ ಈಸ್ ಕಾಲ್ಡ್ ಡಯಟ್, ಎಲ್ಲ ತಿನ್ನೋದು ಅಂತ. ಹಾಗಂತ ಅಂದ್ಬಿಟ್ಟು ಕಾಳು ಕಟ್ಟಿತ್ತು ಅಂದ್ಬಿಟ್ಟು ಅದನ್ನು ಮಾಡ್ಕೊಂಡಿದ್ದೀನಿ. ಇಲ್ಲ ಅಂದರೆ ತರಕಾರಿ ಸಾರು, ಬೇಳೆ ಸಾರು, ಆ ಥರದ್ದೇನೋ ಮಾಡ್ಕೋತೀನಿ. ಅಂದರೆ ಪಲ್ಯ ಮಾಡ್ಕೊಂಡಿಲ್ಲ ಅಂದರೆ ತರಕಾರಿ ಸಾರು ಮಾಡ್ಕೋತೀನಿ, ಅಥವಾ ಈ ಥರ ಪಲ್ಯ ಮಾಡ್ಕೊಂಡಿದ್ರೆ ಬೇಳೆ ಸಾರು ಮಾಡ್ಕೋತೀನಿ. ಹೀಗೆ ದಿಸ್ ಇಸ್ ಹೌ ಐ ಬ್ಯಾಲೆನ್ಸ್. ಇಲ್ಲಾಂದರೆ ಸಮ್ಟೈಮ್ಸ್ ಚಿಕನ್ ಸಾರು ಮಾಡಿಕೊಂಡು ಜಸ್ಟ್ ಚಿಕನ್ ಸಾರು, ಅನ್ನ, ತರಕಾರಿ, ಸೌತೆಕಾಯಿ, ಈ ಥರದ್ದೇನೋ ಒಂದು ತಿನ್ಕೊಳ್ತೀನಿ. ಸೊ ಎಸ್, ಇದಾಗಿತ್ತು ಇವತ್ತಿನ ಈ ಒಂದು ಎಪಿಸೋಡ್. ಮುಂದಿನ ಎಪಿಸೋಡಲ್ಲಿ ಸಿಗುವ. ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಐ ಲವ್ ಯು ಗೈಸ್. ಫುಲ್ ಲವ್. ಬೈ ಬೈ.